ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೈರುಚಿ ಅಡುಗೆ ಚಾನಲ್. ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ರವಾ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಓಕೆ, ಸೊ ಇದಕ್ಕೆ ಬೇಕು 1 ಕಪ್ಪಷ್ಟು ಸುಜಿ ರವೆ ಬೇಕು, ಚಿಕ್ಕ ರವೆ. ಸೊ ಹಾಗೆ ಇದಕ್ಕೆ ತೊಗೊಳ್ತಾ ಇದ್ದೀನಿ 2ರಿಂದ 3 ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ದೊಡ್ಡದಾದರೆ 2 ಸೇರಿಸಿ, ಅಥವಾ ಚಿಕ್ಕ ಈರುಳ್ಳಿ ಆದರೆ 3ರಿಂದ 4 ಕೂಡ ನೀವು ಸೇರಿಸ್ಕೋಬೋದು. ಇದನ್ನು ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಅರ್ಧ ಕಾಯಿ ತುರಿನ ತೊಗೊಂಡಿದ್ದೀನಿ, ಅರ್ಧ ಕಪ್ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಒಂದು ಚಿಕ್ಕ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಬೇಗ ಬೇಯಲ್ಲ, ಅದಕ್ಕೋಸ್ಕರ ನಾನು ಫುಲ್ ಅದನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಸೊ ಹಾಗೆ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕರಿಬೇವು ಸೊಪ್ಪು, ಒಂದು 10ರಿಂದ 15 ಕರಿಬೇವು ಸೊಪ್ಪಿನ ಎಲೆನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಹಾಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ. ಇದು 3 ಮೆಣಸು ತೊಗೊಂಡಿದ್ದೀನಿ ನಾನು, ಚಿಕ್ಕದಿತ್ತು. ಸೊ ಹಾಗೆ 3 ಮೆಣಸು ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಅಡಿಷ್ನಲ್ ಆಗಿ ಮಕ್ಕಳಿಗೋಸ್ಕರ ಬೀಟ್ರೂಟ್ ತುರಿದ್ಬಿಟ್ಟು ಹಾಕ್ಕೊಳ್ಬೋದು. ಹಾಗೇನು ಸೊಪ್ಪನ್ನು ಮಿಕ್ಸ್ ಮಾಡ್ಬೋದು ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು, ಸೊ ದಟ್ ಮಕ್ಕಳು ತಿಂತಾರೆ, ಹೆಲ್ದಿ ಕೂಡ. ಸೊ ಹಾಗಾಗಿ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ನನಗೆ ರೊಟ್ಟಿ ತಟ್ಟಲಿಕ್ಕೆ ಬರೋ ಹದದಲ್ಲಿ ನಾನು ಇದನ್ನು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕಲಿಸ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು 15 ನಿಮಿಷ ಬಿಟ್ಬಿಡಬೇಕು, ಇಟ್ಬಿಟ್ಟು. ಸೊ ಜಾಸ್ತಿ ನೀರು ಕೂಡ ಹಾಕಬೇಡಿ, ಈರುಳ್ಳಿ ಕೂಡ ನೀರು ಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಒಂದು 15 ನಿಮಿಷ ಬಿಡಿ. ನೀರು ಅನುಗುಣವಾಗಿ ಹಾಕಿ, ನೀವೆಷ್ಟು ರವೆಗೆ ಎಷ್ಟು ನೆನೆಯುವ ಎಷ್ಟು ನೀರು ಅಷ್ಟನ್ನೇ ಹಾಕಿ. ಸೊ ನಾನಿಲ್ಲಿ 15 ನಿಮಿಷ ಬಿಟ್ಟಿದ್ದೀನಿ. ಸೊ ಹಾಗೆ ಇಲ್ಲಿ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಚ್ಚಿಬಿಟ್ಟು, ಸೊ ಅದಕ್ಕಾದಮೇಲೆ ರೊಟ್ಟಿ ತಟ್ತಾ ಇದ್ದೀನಿ. ಇವಾಗೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ರೊಟ್ಟಿ ತಟ್ಟೋದು, ಸೊ ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಿಕಾಸ್ ಒಬ್ಬೊಬ್ಬರು ಮನೆಯಲ್ಲೇ ಮಾಡೋದ್ರಿಂದ, ಸೊ ರೂಢಿ ಇರೋರು ಸೊ ಅದನ್ನು ಹಂಚ ಮೇಲೆ ಡೈರೆಕ್ಟಾಗಿ ತಟ್ಕೋಬೋದು. ಈ ರೀತಿ ತಟ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆನೂ ತೆಳು ಆಗಬೇಕಲ್ವ, ಒಬ್ಬೊಬ್ಬರಿಗೆ ತೆಳು ಇಷ್ಟ, ಒಬ್ಬೊಬ್ಬರಿಗೆ ದಪ್ಪ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಇದು ಈರುಳ್ಳಿ ಮತ್ತು ನಾವು ತರಕಾರಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಮುಚ್ಚಿಡಿ, ಸೊ ಬೇಯುತ್ತೆ ಕೂಡ. ಸೊ ಇವಾಗ ಬೇಯಿತು ಒಂದು ಸೈಡು. ಸೊ ಅದನ್ನು 2 ಕಡೆ ಚೆನ್ನಾಗಿ ಬೇಯಿಸಬೇಕು. ಸೊ ಬೆಂದಾದಮೇಲೆ ಈ ರೀತಿ ಬರುತ್ತೆ. ಸೊ ಇದನ್ನು ಮಾಡ್ಕೊಂಡು ತಿನ್ನಿ. ನಾನಿಲ್ಲಿ ನಮ್ಮ ಕಡೆ GSP ಅವರು ಜಾಸ್ತಿ ಐರಾವತ ಅಂತ ಹೇಳ್ತಾರೆ ಇದಕ್ಕೆ, ಕೆಂಪು ಚಟ್ನಿ ಥರ ಖರ್ಜೂರ ಎಲ್ಲ ಹಾಕಿ ಮಾಡ್ತಾರೆ. ಖರ್ಜೂರ, ಹುಣಸೆ ಹಣ್ಣೆಲ್ಲ ಸೇರಿಸಿ ಮಾಡ್ತಾರೆ. ಸೊ ಆ ರೀತಿ ಮಾಡಿದ್ದೆ. ಆ ರೆಸಿಪಿ ನಿಮಗೆ ಬೇಕು ಅಂತ ಅನಿಸಿದರೆ ನನ್ನ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಆಯಿತು, ಇದೇನು ಇವತ್ತಿನ ರೆಸಿಪಿ. ಸೊ ಟ್ರೈ ಮಾಡಿ, ಮನೇಲಿ ಹೇಗಿತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.